ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಅಜಾ ಭೌತಶಾಸ್ತ್ರ ವೇದಿಕೆಯಿಂದ ಈ ವಿಡಿಯೋಗೆ ಸ್ವಾಗತ. ಯೂಶುವಲಿ ಜೆಇನಲ್ಲಿ 2 ಅಥವಾ 3 ಕಾನ್ಸೆಪ್ಟ್ಸ್ಗಳನ್ನ ಮಿಕ್ಸ್ ಮಾಡಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಕೇಳ್ತಾರೆ. ನಾವಿಲ್ಲಿ ತಗೊಂಡಿರುವಂಥದ್ದು ಥರ್ಮೋಡೈನಮಿಕ್ಸ್ ಮತ್ತೆ ಆಸಿಲೇಷನ್ಸ್ ಅಲ್ಲಿ ಮಿಕ್ಸ್ ಮಾಡಿ ಯಾವ ರೀತಿಯ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅಂತ. ಇಲ್ಲಿ ಒಂದು ಸಿಸ್ಟಮ್ ಅನ್ನ ಬರ್ದಿದ್ದೀನಿ. ಒಂದು ಕಂಟೈನರ್ ಇದೆ, ಕಂಟೈನರ್ ಒಳಗಡೆ ಗ್ಯಾಸ್ ಕೂಡ ಇದೆ. ಗ್ಯಾಸ್ನ ಪ್ರೆಷರ್ನ ಪಿ ಅಂತಾನು, ವಾಲ್ಯೂಮ್ ಅನ್ನ ವಿ ಅಂತಾನು ಇಟ್ಕೊಳ್ಳಿ. ಇಲ್ಲಿ ಒಂದು ಪಿಸ್ಟನ್ ಅನ್ನ ಆ ಕಂಟೈನರ್ಗೆ ಫಿಟ್ ಮಾಡಿದೀನಿ. ಪಿಸ್ಟನ್ ಮೂವೇಬಲ್ ಆಗಿರುತ್ತೆ, ಅಂದ್ರೆ ಈ ಪಿಸ್ಟನ್ ಮತ್ತೆ ಈ ಕಂಟೈನರ್ ಮಧ್ಯೆ ಇರುವಂತಹ ಫ್ರಿಕ್ಷನ್ ಫೋರ್ಸ್ ಅನ್ನು ಕೂಡ ನಾವಿಲ್ಲಿ ನೆಗ್ಲೆಕ್ಟ್ ಮಾಡ್ತೀವಿ, ಅಂದ್ರೆ ಸ್ಮೂತ್ ಮೂವ್ಮೆಂಟ್ ಆಗುತ್ತೆ. ಮಾಸ್ ಆಫ್ ದ ಪಿಸ್ಟನ್ ಇಸ್ ಎಂ ಅಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಪಿಸ್ಟನ್ ಅನ್ನ ಎ ಅಂತ ರೆಪ್ರೆಸೆಂಟ್ ಮಾಡಿದೀನಿ. ಇಲ್ಲಿ ಈ ಪಿಸ್ಟನ್ಗೆ ವೆಯ್ಟ್ ಇದ್ರೂ ಕೂಡ ಅದು ಕೆಳಗಡೆ ಬರುತ್ತಿಲ್ಲ, ಗ್ರಾವಿಟೇಷನ್ ಫೋರ್ಸ್ ಇದ್ರೂ ಕೂಡ. ಇಟ್ ಇಸ್ ಬಿಕಾಸ್ ಆಫ್ ದ ಗ್ಯಾಸ್ ಈಸ್ ಹ್ಯಾವಿಂಗ್ ಸಮ್ ಪ್ರೆಷರ್ ಇಂದಾಗಿ ಮೇಲಕ್ಕೆ ಬರ್ತಾ ಇದೆ. ಸೊ ದೇರ್ ಫೋರ್ ಈ ಪಿಸ್ಟನ್ ಈಗ ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲಿ ಇದೆ ಅಂತ ಹೇಳಬಹುದು. ಈಕ್ವಿಲಿಬ್ರಿಯಂ ಪೊಸಿಷನ್ ಅನ್ನೇ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೇನೆ. ಇಂತಹ ಒಂದು ಕಂಡೀಷನ್ ಅಲ್ಲಿ ನಾವೇನಾದ್ರೂ ಈ ಪಿಸ್ಟನ್ ಅನ್ನ ಕೆಳಗಡೆ ಪುಷ್ ಮಾಡಿದ್ರೆ, ಸ್ವಲ್ಪ ಫೋರ್ಸ್ ಕೊಟ್ಟು ಪುಷ್ ಮಾಡಿದ್ರೆ ಒಂದಷ್ಟು ಡಿಸ್ಪ್ಲೇಸ್ಮೆಂಟ್ ಆಗ್ಬೋದು. ಆ ಡಿಸ್ಪ್ಲೇಸ್ಮೆಂಟ್ ನ ಎಕ್ಸ್ ಅಂತ ಬರ್ಕೋತೀನಿ. ಪಿಸ್ಟನ್ ಅಲ್ಲೇ ಉಳ್ಕೊಳ್ಳೋದಿಲ್ಲ, ಬಿಕಾಸ್ ಆಫ್ ದ ಪ್ರೆಷರ್ ಜಾಸ್ತಿ ಆಗೋದ್ರಿಂದ ಪಿಸ್ಟನ್ ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆಗೆ ಅಂದ್ರೆ ಈಕ್ವಿಲಿಬ್ರಿಯಂ ಪೊಸಿಷನ್ ವರೆಗಲ್ಲ, ಇಲ್ಲಿವರೆಗೂ ಹೋಗ್ಬೋದು. ಇದನ್ನು ಕೂಡ ಎಕ್ಸ್ ಅಂತ ಕರಿತೇನೆ. ಇಲ್ಲಿ ಪ್ರೆಷರ್ ತುಂಬಾ ಕಡಿಮೆ ಆಗಿ ವಾಪಸ್ ಪಿಸ್ಟನ್ ಕೆಳಗಡೆಗೆ ಬರ್ಬೋದು. ಸೊ ಈ ರೀತಿ ಕಂಟಿನ್ಯೂ ಆಗಿ ಪಿಸ್ಟನ್ ಆಸಿಲೇಟ್ ಆಗ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಈ ಆಸಿಲೇಷನ್ ಅನ್ನು ನಾವು SHM ಅಂತ ಕರ್ಕೊಂಡು ಈ ಆಸಿಲೇಷನ್ಗೆ ಟೈಮ್ ಪೀರಿಯಡ್ ಎಷ್ಟು, ಫ್ರೀಕ್ವೆನ್ಸಿ ಎಷ್ಟು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ದಿಸ್ ಇಸ್ ವಾಟ್ ಮಿಕ್ಸಿಂಗ್ ಆಫ್ ಕಾನ್ಸೆಪ್ಟ್ ಥರ್ಮೋಡೈನಮಿಕ್ಸ್ ಅಂಡ್ ಆಸಿಲೇಷನ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಒಂದು ಶಾರ್ಟ್ ಟ್ರಿಕ್ ಅಲ್ಲಿ ಈ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡಬಹುದು, ಫ್ರೀಕ್ವೆನ್ಸಿ ಅಥವಾ ಟೈಮ್ ಪೀರಿಯಡ್ ಆಫ್ ದಿಸ್ ಆಸಿಲೇಷನ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಹೇಳ್ತೀನಿ. ಈಗ ಇದೊಂದು ಕಂಟೈನರ್ ನಲ್ಲಿರುವಂತಹ ವಾಲ್ ಅನ್ನ ನಾವು ಥರ್ಮಲಿ ಇನ್ಸುಲೇಟೆಡ್ ವಾಲ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಥರ್ಮಲಿ ಇನ್ಸುಲೇಟೆಡ್ ವಾಲ್ ಅಂದ್ರೆ ಹೀಟ್ ಎನರ್ಜಿಯನ್ನ ಒಳಗಡೆಯಿಂದ ಹೊರಗಡೆಗೆ ನಾವು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಆಸಿಲೇಷನ್ ಆಗುವಾಗ ಈ ಪಿಸ್ಟನ್ ವೈಬ್ರೇಟ್ ಆಗುವಾಗ ಗ್ಯಾಸ್ ಕಂಪ್ರೆಸ್ ಆಗುತ್ತೆ ಮತ್ತೆ ಗ್ಯಾಸ್ ಎಕ್ಸ್ಪ್ಯಾಂಡ್ ಕೂಡ ಆಗುತ್ತೆ. ಇದನ್ನ ಅಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್ ಅಂಡ್ ಕಂಪ್ರೆಷನ್ ಅಂತ ತಗೋಬೇಕು. ಎನಿವೆ, ಈ ಅಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್ ಅಂಡ್ ಕಂಪ್ರೆಷನ್ ಅಲ್ಲಿ ಪ್ರೆಷರ್ ಎಷ್ಟು ಚೇಂಜ್ ಆಗ್ತಾ ಇದೆ, ವಾಲ್ಯೂಮ್ ಎಷ್ಟು ಚೇಂಜ್ ಆಗ್ತಾ ಇದೆ ಅದನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಚೇಂಜ್ ಇನ್ ವಾಲ್ಯೂಮ್ ಅನ್ನ, ಪಿಸ್ಟನ್ ಹಿಂಗ್ ಕೆಳಗಡೆ ಬಂತು ಅಂತ ತಿಳ್ಕೊಳ್ಳಿ. ವಾಲ್ಯೂಮ್ ಅಲ್ಲಿ ಎಷ್ಟು ಚೇಂಜ್ ಆಯ್ತು ಅಂದ್ರೆ A ಇಂಟು ಎಕ್ಸ್, ವೇರ್ ಎ ಅಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಪಿಸ್ಟನ್, ಎಕ್ಸ್ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್. ಕೆಳಗಡೆ ಬಂದ್ರೆ ವಾಲ್ಯೂಮ್ ಕಡಿಮೆ ಆಗುತ್ತೆ, ಮೇಲ್ಗಡೆ ಹೋದ್ರೆ ಇದೇ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಆಗ ಇಲ್ಲಿ ಪ್ಲಸ್ ಅಂತ ನಾವು ಬರ್ಕೋಬಹುದು. ಎನಿವೆ, ಫೈನಲ್ ವಾಲ್ಯೂಮ್ ಎಷ್ಟು ಅಂತ ನಾವು ಲೆಕ್ಕ ಹಾಕ್ಲಿಕ್ಕೆ ಇನಿಷಿಯಲಿ ಎಷ್ಟು ವಾಲ್ಯೂಮ್ ಇತ್ತು ಅದರಲ್ಲಿ ಪ್ಲಸ್ ಆರ್ ಮೈನಸ್ A ಇಂಟು ಎಕ್ಸ್ ಆಗುತ್ತೆ. ಸಪೋಸ್ ಇದು ಕೆಳಗಡೆ ಬಂದಿದ್ರೆ ಇಲ್ಲಿ ಮೈನಸ್ ಉಳಿಸ್ಕೋಬೇಕು, ಈ ಪಿಸ್ಟನ್ ಮೇಲ್ಗಡೆ ಹೋಗಿದ್ರೆ ಪ್ಲಸ್ ಅನ್ನ ಉಳಿಸ್ಕೋಬೇಕು. ಸೊ ದಿಸ್ ಇಸ್ ವಾಟ್ ಚೇಂಜ್ ಇನ್ ವಾಲ್ಯೂಮ್ ಫಾರ್ಮುಲಾ. ಸೊ ಈಗ ಸದ್ಯಕ್ಕೆ ಇದನ್ನ ಮೈನಸ್ ಅಂತ ಹಾಕೊಂಡಿರ್ತೀನಿ, ಅಂದ್ರೆ ಗ್ಯಾಸ್ ಕಂಪ್ರೆಸ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳುವ. ದಿಸ್ ಇಸ್ ಫೈನಲ್ ವಾಲ್ಯೂಮ್. ಸೊ ಈಗ ನಾನು ಆಲ್ರೆಡಿ ಹೇಳಿದಾಗೆ ಇದನ್ನ ಅಡಿಯಾಬ್ಯಾಟಿಕ್ ಕಂಪ್ರೆಷನ್ ಅಂಡ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳಿದೆ. ಅಡಿಯಾಬ್ಯಾಟಿಕ್ ಅಂತಂದ್ರೆ ಏನು, ಗ್ಯಾಸ್ ಅಲ್ಲಿ ಏನೋ ಒಂದು ಪ್ರೋಸೆಸ್ ಆಗುತ್ತೆ, ಬಟ್ ದಟ್ ಪ್ರೋಸೆಸ್ ಈಸ್ ಗೋಯಿಂಗ್ ಟು ಹ್ಯಾಪನ್ ವಿತೌಟ್ ಎಕ್ಸ್ಚೇಂಜಿಂಗ್ ದ ಹೀಟ್ ಎನರ್ಜಿ ವಿತ್ ಸಿಸ್ಟಮ್ ಅಂಡ್ ಸರೌಂಡಿಂಗ್. ಅಂತ ಪ್ರೋಸೆಸ್ ಅನ್ನ ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಅಂತ ಕರೀತಾರೆ. ಅಡಿಯಾಬ್ಯಾಟಿಕ್ ಪ್ರೋಸೆಸ್ಗೆ ಒಂದು ಈಕ್ವೇಶನ್ ಇದೆ, ಕ್ಯಾರೆಕ್ಟರಿಸ್ಟಿಕ್ಸ್ ಈಕ್ವೇಶನ್. ದಟ್ ಇಸ್ ನಥಿಂಗ್ ಬಟ್ PV ಪವರ್ ಗಾಮಾ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಬರೀತೀವಿ. ಸೊ ಇಲ್ಲಿ ಗಾಮಾ ಅಂತಂದ್ರೆ ಸ್ಪೆಸಿಫಿಕ್ ಹೀಟ್ ರೇಷಿಯೋ ಅಂದ್ರೆ CP/CV. ಓಕೆ, ಸೊ ಈಗ ಈ ಈಕ್ವೇಶನ್ ಅನ್ನು ನಾನು ಬರೀತೀನಿ ಈ ಸಿಚುಯೇಷನ್ಗೆ. ಅಂದ್ರೆ ಬಿಫೋರ್ ಕಂಪ್ರೆಷನ್ ಪ್ರಾಡಕ್ಟ್ ಆಫ್ ಪ್ರೆಷರ್ ಅಂಡ್ ವಾಲ್ಯೂಮ್ ಟು ದ ಪವರ್ ಗಾಮಾ, ಅಂಡ್ ಆಫ್ಟರ್ ಕಂಪ್ರೆಷನ್ ದ ಪ್ರಾಡಕ್ಟ್ ಆಫ್ ಪ್ರೆಷರ್ ಅಂಡ್ ವಾಲ್ಯೂಮ್ ಟು ದ ಪವರ್ ಗಾಮಾ ಎರಡೂ ಕೂಡ ಈಕ್ವಲ್ ಆಗಿರಬೇಕು. ಆ ಈಕ್ವೇಶನ್ ಅನ್ನ ಬರೀತೀನಿ. ಸೊ ಈಗ ಬಿಫೋರ್ ಕಂಪ್ರೆಷನ್ ಪ್ರೆಷರ್ P ಇತ್ತು, ವಾಲ್ಯೂಮ್ V ಇತ್ತು, ಪವರ್ ಗಾಮಾ. ದಿಸ್ ಮಸ್ಟ್ ಬಿ ಈಕ್ವಲ್ ಟು ಆಫ್ಟರ್ ಕಂಪ್ರೆಷನ್ ದ ಸೇಮ್ ಪ್ರಾಡಕ್ಟ್ ಆಫ್ಟರ್ ಕಂಪ್ರೆಷನ್. ಆಫ್ಟರ್ ಕಂಪ್ರೆಷನ್ ಬರೆಯೋದಾದ್ರೆ ಪ್ರೆಷರ್ ಅನ್ನ P' ಅಂತ ಬರೀತೀನಿ, ವಾಲ್ಯೂಮ್ ಅನ್ನ V' ಟು ದಿ ಪವರ್ ಗಾಮಾ ಅಂತ ಇಟ್ಕೊಳ್ಳೋಣ. ಸೊ ಈಗ ಫೈನಲ್ ಪ್ರೆಷರ್ ನನಗೆ ಬೇಕು. ಸೊ ಫೈನಲ್ ಪ್ರೆಷರ್ ಏನಾಗುತ್ತೆ, ಅದೊಂದು ಈಕ್ವೇಶನ್ ಬರೆಯೋದಾದ್ರೆ P' ಇಸ್ ಈಕ್ವಲ್ ಟು ಇನಿಷಿಯಲ್ ಪ್ರೆಷರ್ ದಿಸ್ ವಾಲ್ಯೂಮ್ ಡಿವೈಡೆಡ್ ಬೈ ದಿಸ್ ಫೈನಲ್ ವಾಲ್ಯೂಮ್ ಹೋಲ್ ಟು ದಿ ಪವರ್ ಗಾಮಾ ಅಂತ ಬರ್ಕೋಬಹುದು. ಸೊ ಈಗ ಚೇಂಜ್ ಇನ್ ವಾಲ್ಯೂಮ್ ನ ಈ V' ಅನ್ನ ಈ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. ಸೊ ಆಗ P' ಇಸ್ ಈಕ್ವಲ್ ಟು P ಟೈಮ್ಸ್ ಆಫ್
ವಿ ಡಿವೈಡೆಡ್ ಬೈ ವಿ ಪ್ರೈಮ್. ವಿ ಪ್ರೈಮ್ ಪ್ಲೇಸ್ ಅಲ್ಲಿ ವಿ ಮೈನಸ್ ಎ ಎಕ್ಸ್ ಅಂತ ಬರೆಯೋಣ. ಇಲ್ಲಿ ಗಾಮಾ ಹೋಲ್ ಪವರ್ ಗಾಮಾ ಮರಿಬಾರದು, ಅಂದ್ರೆ ವಿ ಪ್ರೈಮ್ ಪ್ಲೇಸ್ ಅಲ್ಲಿ ಇದನ್ನ ಹಾಕಿದೀನಿ ಅಷ್ಟೇ. ಸೊ ದೇವ್ ಪಿ ಪ್ರೈಮ್ ಇಸ್ ಈಕ್ವಲ್ ಟು ಪಿ. ಸೊ ಇದನ್ನೇನಾದ್ರೂ ನಾನು ಇನ್ವರ್ಸ್ ತಗೊಂಡ್ರೆ, ಸೊ ವಿ ಮೈನಸ್ ಎ ಎಕ್ಸ್ ಡಿವೈಡೆಡ್ ಬೈ ವಿ ಹೋಲ್ ಟು ದಿ ಪವರ್ ಮೈನಸ್ ಗಾಮಾ ಆಗುತ್ತೆ. ನಾವಿಲ್ಲಿ ಇನ್ವರ್ಸ್ ತಗೋಬಹುದು, ಬಟ್ ಪವರ್ಗೆ ಯಾವ ಪವರ್ ಇದೆಯೋ ಅದು ಸೈನ್ ಚೇಂಜ್ ಆಗುತ್ತೆ, ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ. ಸೊ ಇದನ್ನು ಕಂಪ್ಯೂಟ್ ಮಾಡೋದಾದ್ರೆ ಪಿ ಪ್ರೈಮ್ ಫೈನಲ್ ಪ್ರೆಷರ್ ಇಸ್ ಈಕ್ವಲ್ ಟು ಇನಿಷಿಯಲ್ ಪ್ರೆಷರ್ ಮಲ್ಟಿಪ್ಲೈಡ್ ಬೈ, ನೋಡಿ ವಿ ಬೈ ವಿ ಇಸ್ 1 ಮೈನಸ್ ಎ ಎಕ್ಸ್ ಡಿವೈಡೆಡ್ ಬೈ ವಿ ಹೋಲ್ ಟು ದಿ ಪವರ್ ಗಾಮಾ ಮೈನಸ್ ಗಾಮಾ ಅಂತ ಬರ್ಕೋಬಹುದು. ಸೊ ಇದು ಹೇಗಿದೆ ಅಂತಂದ್ರೆ 1 ಮೈನಸ್ ಆಫ್ ಎಕ್ಸ್ ಹೋಲ್ ಟು ದಿ ಪವರ್ ಸಮಥಿಂಗ್. ಸೊ ನಾವು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಇದಕ್ಕೆ ಹಾಕಬೇಕು, ಹೈಯರ್ ಟರ್ಮ್ಸ್ ಅನ್ನ ನೆಗ್ಲೆಕ್ಟ್ ಮಾಡಬೇಕಾಗತ್ತೆ. ಅಂತ ಟೈಮಲ್ಲಿ ಇದನ್ನ ನಾನು 1 ಪ್ಲಸ್ ಈ ಗಾಮಾವನ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕು, ಆಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಗಾಮಾ ಎ ಎಕ್ಸ್ ಡಿವೈಡೆಡ್ ಬೈ ವಿ ಅಂತ ಬರೀಬಹುದು. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಫೈನಲ್ ಪ್ರೆಷರ್ ಆಫ್ಟರ್ ಒನ್ಸ್ ದ ಕಂಪ್ರೆಷನ್ ಇಸ್ ಹ್ಯಾಪೆಂಡ್. ಈಗ ಚೇಂಜ್ ಇನ್ ಪ್ರೆಷರ್ ಎಷ್ಟಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಚೇಂಜ್ ಇನ್ ಪ್ರೆಷರ್ಗೆ ಫಾರ್ಮುಲಾ ಏನು? ಚೇಂಜ್ ಇನ್ ಪ್ರೆಷರ್ ಇಸ್ ನಥಿಂಗ್ ಬಟ್ ಫೈನಲ್ ಪ್ರೆಷರ್ ಮೈನಸ್ ಇನಿಷಿಯಲ್ ಪ್ರೆಷರ್. ಫೈನಲ್ ಪ್ರೆಷರ್ಗೆ ಇದನ್ನೇ ಹಾಕೋತೀನಿ, ಇನಿಷಿಯಲ್ ಪ್ರೆಷರ್ನ ಪಿ ಅಂತಾನೆ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. ಸೊ ಈ ಫೈನಲ್ ಪ್ರೆಷರ್ಗೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫೈನಲಿ ನಿಮ್ಗೆ ಕಂಪ್ಯೂಟ್ ಮಾಡಿದ ಮೇಲೆ ಈಕ್ವೇಶನ್ ಏನ್ ಬರುತ್ತೆ ಅದನ್ನ ಡೈರೆಕ್ಟ್ ಆಗಿ ಬರೆದು ಬಿಡ್ತೀನಿ. ಸೊ ಚೇಂಜ್ ಇನ್ ಪ್ರೆಷರ್ ಇಸ್ ಗಿವನ್ ಬೈ ಗಾಮಾ ಸ್ಪೆಸಿಫಿಕ್ ಹೀಟ್ ರೇಷಿಯೋ ಪ್ರೆಷರ್ ಎ ಎಕ್ಸ್ ಡಿವೈಡೆಡ್ ಬೈ ದಿಸ್ ವಿ. ಸೊ ಚೇಂಜ್ ಇನ್ ಪ್ರೆಷರ್ ಸಿಕ್ತು, ಚೇಂಜ್ ಇನ್ ವಾಲ್ಯೂಮ್ ಕೂಡ ಸಿಕ್ಕಿದೆ. ಈಗ ನಾನು ಈ ಆಸಿಲೇಷನ್ ಆಗುವಾಗ, ಈ ಪಿಸ್ಟನ್ ಆಸಿಲೇಷನ್ ಆಗುವಾಗ ಇದರ ಮೇಲೆ ಎಷ್ಟು ಫೋರ್ಸ್ ಇರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಫೋರ್ಸ್ ನ ಫಾರ್ಮುಲಾವನ್ನ ಈಗ ಬರೆಯೋಣ. ಸೊ ಫೋರ್ಸ್ ಇಸ್ ಈಕ್ವಲ್ ಟು ಇಟ್ ಇಸ್ ಸಮಥಿಂಗ್ ಲೈಕ್ ಚೇಂಜ್ ಆಫ್ ಪ್ರೆಷರ್ ಮಲ್ಟಿಪ್ಲೈಡ್ ಬೈ ಏರಿಯಾ. ಇಲ್ಲಿ ಪ್ರೆಷರ್ ಅಂದ್ರೆ ಫೋರ್ಸ್ ಬೈ ಏರಿಯಾ, ಅದೇ ಇಕ್ವೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫೋರ್ಸ್ ಡ್ಯೂರಿಂಗ್ ದಿಸ್ ಆಸಿಲೇಷನ್, ಈ ಪಿಸ್ಟನ್ ಮೇಲೆ ಎಷ್ಟು ಫೋರ್ಸ್ ಇದೆ ಆಸಿಲೇಟ್ ಆಗುವಾಗ, ಅದನ್ನ ಚೇಂಜ್ ಆಫ್ ಪ್ರೆಷರ್ ಇನ್ ದ ಗ್ಯಾಸ್ ಮಲ್ಟಿಪ್ಲೈಡ್ ಬೈ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದಟ್ ಪಿಸ್ಟನ್ ಅಂತ ಬರ್ಕೋಬಹುದು. ಸೊ ಈ ಚೇಂಜ್ ಆಫ್ ಪ್ರೆಷರ್ಗೆ ಇದೇ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಫ್ ಇಸ್ ಈಕ್ವಲ್ ಟು ಗಾಮಾ ಪಿ ಎ ಎಕ್ಸ್ ಡಿವೈಡೆಡ್ ಬೈ ವಿ ಇಂಟು ಎ ಇದೆ. ಸೊ ಮೊದಲೇ ಒಂದು ಎ ಇದೆ, ಸೊ ದೇರ್ ಫೋರ್ ಇದು ಎ ಸ್ಕ್ವೇರ್ ಆಗುತ್ತೆ. ಸೊ ಇದು ಫೋರ್ಸ್ ನ ವ್ಯಾಲ್ಯೂ. ಈಗ ನೋಡ್ಕೊಳ್ಳಿ, ಬಟ್ ಯಾವುದೇ ಆಸಿಲೇಷನ್ ಆಗುವಾಗ ಫೋರ್ಸ್ ನ ಏನಂತ ಬರೀಬಹುದು? ವಿ ಕ್ಯಾನ್ ರೈಟ್ ಇನ್ ಎನಿ ಎಸ್ ಎಚ್ ಎಂ ಆರ್ ಇನ್ ಎನಿ ಆಸಿಲೇಷನ್ ಫೋರ್ಸ್ ಕ್ಯಾನ್ ಬಿ ರಿಟನ್ ಆಸ್ ಮೈನಸ್ ಎಂ ಒಮೆಗಾ ಸ್ಕ್ವೇರ್ ಇಂಟು ಎಕ್ಸ್ ಅಂತ ಬರ್ಕೋಬಹುದು. ಇಲ್ಲಿ ಎಂ ಅಂತಂದ್ರೆ ಮಾಸ್, ಒಮೆಗಾ ಸ್ಕ್ವೇರ್ ಅಂತಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ಆಂಗುಲರ್ ಫ್ರೀಕ್ವೆನ್ಸಿ ಆಫ್ ದ ಆಸಿಲೇಷನ್ ಅಂಡ್ ಎಕ್ಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ದ ಮೀನ್ ಪೊಸಿಷನ್. ಈ ಎರಡು ಫೋರ್ಸ್ ಫಾರ್ಮುಲಾಸ್ ಗಳು ನನಗೆ ಸಿಕ್ಕಿದೆ. ಎರಡು ಫೋರ್ಸ್ ಗಳು ಕೂಡ ದೇ ಆರ್ ನಥಿಂಗ್ ಬಟ್ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಬಾಡಿ ವಿಚ್ ಇಸ್ ಆಸಿಲೇಟಿಂಗ್. ಇಲ್ಲಿ ಯಾವ ಬಾಡಿ ಆಸಿಲೇಟ್ ಆಗ್ತಿರೋದು? ಪಿಸ್ಟನ್. ಪಿಸ್ಟನ್ ಆಸಿಲೇಟ್ ಆಗ್ತಿದೆ ಬಿಕಾಸ್ ಆಫ್ ದ ಪ್ರೆಷರ್ ಚೇಂಜಸ್ ಇನ್ ದ ಗ್ಯಾಸ್. ಹಾಗಾದ್ರೆ ಈ ಎರಡು ಆರ್ ಎಚ್ ಎಸ್ ಗಳನ್ನ ಅಂದ್ರೆ ಮೈನಸ್ ಎಂ ಒಮೆಗಾ ಸ್ಕ್ವೇರ್ ಇಂಟು ಎಕ್ಸ್ ನ ಇದಕ್ಕೆ ಈಕ್ವೇಟ್ ಮಾಡ್ಕೋಬಹುದು, ಬಿಕಾಸ್ ಎರಡು ಕೂಡ ಸೇಮ್ ಫೋರ್ಸಸ್. ಆದ್ರೆ ಇಲ್ಲೊಂದು ಮೈನಸ್ ಸೈನ್ ಇದೆ. ದಿಸ್ ಮೈನಸ್ ಸೈನ್ ರೆಪ್ರೆಸೆಂಟ್ಸ್ in case of oscillation the force is always opposite to the direction of displacement. ಇಲ್ಲೂ ಕೂಡ ಫೋರ್ಸ್ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಗೆ ಅಪೋಸಿಟ್ ಆಗಿ ಇರುತ್ತೆ. ಹಾಗಾಗಿ ಮೈನಸ್ ಸೈನ್ ನ ನೆಗ್ಲೆಕ್ಟ್ ಮಾಡಿ ಇವೆರಡನ್ನು ಈಕ್ವೇಟ್ ಮಾಡ್ಕೊಂಡ್ರೆ ನಿಮ್ಗೆ ಫ್ರಮ್ ದೀಸ್ ಟು ಈಕ್ವೇಶನ್ ಯು ಕ್ಯಾನ್ ರೈಟ್ ಎಂ ಒಮೆಗಾ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಗಾಮಾ ಪಿ ಎ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ವಿ. ಸೊ ಎಕ್ಸ್ ಅಂಡ್ ಎಕ್ಸ್ ಆರ್ ಗೆಟಿಂಗ್ ಕ್ಯಾನ್ಸಲ್, ಎಂ ನನ್ನು ಈ ಕಡೆ ಕಳಿಸ್ಬಿಡ್ತೀನಿ. So omega square is equal to gamma p a square divided by v. m ಈ ಕಡೆ ಬರೋದ್ರಿಂದ ಇಲ್ಲಿ ಮತ್ತೆ m ಬರುತ್ತೆ. So square of angular frequency is equal to gamma p a square divided by m into v. ಈಗ ಆಸಿಲೇಷನ್ ಅಲ್ಲಿ ಒಮೆಗಾ ಅಂದ್ರೆ ಏನು? ಆಂಗ್ಯುಲರ್ ಫ್ರೀಕ್ವೆನ್ಸಿ. ಇದನ್ನ 2 pi f ಅಂತಾನು ಕರೀತಾರೆ, ವೇರ್ f is frequency, or 2 pi by t ಅಂತಾನು ಕರೀಬಹುದು. ನಾನಿಲ್ಲಿ ಒಮೆಗಾವನ್ನ we can write omega angular frequency as 2 pi f, where this f is frequency of oscillation in SHM. Okay, so therefore omega square irodrinda 4 pi square and f square is equal to this much anta baribodu. Allenide gamma p a square divided by m into v.
ಸೊ ಈಗ ನನಗೆ ಬೇಕಾಗಿರೋದು ಫ್ರೀಕ್ವೆನ್ಸಿ ಅಷ್ಟೇ. ಸೊ ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ ಹಾಕೋಬಹುದು. ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ ಹಾಕೊಂಡು 4π ನ ಆ ಕಡೆ ಕಳಿಸಿದಾಗ ನಿಮಗೆ 1/2π ಸ್ಕ್ವೇರ್ ರೂಟ್ ಆಫ್ ಗಾಮಾ ಪಿ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎಂ ಇಂಟು ವಿ ಅಂತ ಬರುತ್ತೆ. ಇಲ್ಲಿ ವಿ ಅಂದ್ರೆ ನೆನಪಿರಬೇಕು ವಾಲ್ಯೂಮ್ ಆಫ್ ದ ಗ್ಯಾಸ್, ಎಂ ಅಂತಂದ್ರೆ ಮಾಸ್ ಆಫ್ ದ ಪಿಸ್ಟನ್, ಗಾಮಾ ಅಂತಂದ್ರೆ ಸ್ಪೆಸಿಫಿಕ್ ಹೀಟ್ ರೇಷಿಯೋ, ದಿಸ್ ಇಸ್ ಪ್ರೆಷರ್ ಅಂಡ್ ದಟ್ ಇಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಈ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ ನ ನಾವು ರೆಗ್ಯುಲರ್ ಯೂಶುವಲಿ ಯಾವುದೇ ಒಂದು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗುವಾಗ ಅದರ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ ಆ ಈಕ್ವೇಶನ್ ನ ಬರೀತೀನಿ ಅಲ್ಲಿ ನಾನು. ದಟ್ ಈಸ್ ವೆರಿ ಸಿಂಪಲ್. ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ ಇನ್ ಎನಿ ಎಸ್ ಸೆಕ್ಷನ್ ಕ್ಯಾನ್ ಬಿ ರಿಟನ್ ಆಸ್ 1/2π ಸ್ಕ್ವೇರ್ ರೂಟ್ ಆಫ್ ಕೆ ಡಿವೈಡೆಡ್ ಬೈ ಎಂ ಅಂತ ಬರೀತೀವಿ. ಇಲ್ಲಿ ಕೆ ಅಂದ್ರೆ ಫೋರ್ಸ್ ಕಾನ್ಸ್ಟೆಂಟ್ ಅಂತ ಬರೀಬೇಕು. ಸೊ ಆ ಫೋರ್ಸ್ ಕಾನ್ಸ್ಟೆಂಟ್ ಅನ್ನ ನಾನು ಈ ಎರಡು ಈಕ್ವೇಶನ್ಸ್ ಕಂಪೇರ್ ಮಾಡಿದ್ರೆ ನಿಮಗೆ ಫೋರ್ಸ್ ಕಾನ್ಸ್ಟೆಂಟ್ ಸಿಕ್ಬಿಡುತ್ತೆ. ಸೊ ಫೋರ್ಸ್ ಕಾನ್ಸ್ಟೆಂಟ್ ಪ್ಲೇಸ್ ಅಲ್ಲಿ ಇಲ್ಲೇನಿದೆ ಅದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಫೋರ್ಸ್ ಕಾನ್ಸ್ಟೆಂಟ್ ಈಸ್ ಗಿವನ್ ಬೈ ಗಾಮಾ ಪಿ ಎ ಸ್ಕ್ವೇರ್ ಡಿವೈಡೆಡ್ ಬೈ ವಾಲ್ಯೂಮ್ ಅಂತ ಬರ್ಕೋಬಹುದು. ಸೊ ದೇರ್ ಫೋರ್ ನೀವು ಈ ಫಾರ್ಮುಲಾವನ್ನ ಡೈರೆಕ್ಟ್ ಆಗಿ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ ಆಫ್ ದಿಸ್ ಪಿಸ್ಟನ್ ಇನ್ ದಿಸ್ ಸಿಲಿಂಡರ್ ಡೈರೆಕ್ಟ್ ಆಗಿ ಫಾರ್ಮುಲಾನ ಹಾಕೋಬಹುದು. ಬಟ್ ನಿಮಗೆ ಕೆ ವ್ಯಾಲ್ಯೂ ಗೊತ್ತಿರಬೇಕು. ಕೆ ಅಂತಂದ್ರೆ ಫೋರ್ಸ್ ಕಾನ್ಸ್ಟೆಂಟ್. ಸೊ ಹಾಗಾದ್ರೆ ಈ ಥರ್ಮೋಡೈನಮಿಕ್ ಸಿಸ್ಟಮ್ ಅಲ್ಲಿ ಫೋರ್ಸ್ ಕಾನ್ಸ್ಟೆಂಟ್ ನ ವ್ಯಾಲ್ಯೂ ಎಷ್ಟು? ಫೋರ್ಸ್ ಕಾನ್ಸ್ಟೆಂಟ್ ಆಫ್ ಆಸಿಲೇಷನ್ ಆಫ್ ದಿಸ್ ಥರ್ಮೋಡೈನಮಿಕ್ ಸಿಸ್ಟಮ್ ಇಸ್ ನಥಿಂಗ್ ಬಟ್ ಸ್ಪೆಸಿಫಿಕ್ ಹೀಟ್ ರೇಷಿಯೋ ಪಿ ಎ ಸ್ಕ್ವೇರ್ ಡಿವೈಡೆಡ್ ಬೈ ವಿ. ದಟ್ಸ್ ಇಟ್. ಸೊ ನೆಕ್ಸ್ಟ್ ಈ ತರ ಪ್ರಾಬ್ಲಮ್ ನ ಕೇಳಿದ್ರೆ ಇಷ್ಟೆಲ್ಲ ಡಿರೈವ್ ಮಾಡೋ ಅವಶ್ಯಕತೆ ಇಲ್ಲ. ಫ್ರೀಕ್ವೆನ್ಸಿನ ಕೇಳಿದ್ರೆ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು 1/2π ಸ್ಕ್ವೇರ್ ರೂಟ್ ಆಫ್ ಕೆ ಬೈ ಎಂ ಅಂತ ಬರ್ಕೊಂಡ್ಬಿಡ್ಬೋದು. ಬಟ್ ಕೆ ವ್ಯಾಲ್ಯೂ ನಿಮಗೆ ಗೊತ್ತಿರಬೇಕು. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಕೆ. ಬಟ್ ರಿಮೆಂಬರ್ ವೆರಿ ಕ್ಲಿಯರ್ಲಿ, ಇಲ್ಲಿ ನೀವು ಯಾವ ಗ್ಯಾಸ್ ನ ತಗೊಂಡಿದ್ದೀರಿ ಅನ್ನೋದ್ರ ಆಧಾರದ ಮೇಲೆ ಈ ಗಾಮಾ ವ್ಯಾಲ್ಯೂ ಡಿಪೆಂಡ್ ಆಗಿರುತ್ತೆ. ಈ ಗಾಮಾ ಅಂದ್ರೆ ಸ್ಪೆಸಿಫಿಕ್ ಹೀಟ್ ರೇಷಿಯೋ. ನೀವೇನಾದ್ರೂ ಮೋನೋ ಅಟಾಮಿಕ್ ಗ್ಯಾಸ್ ನ ತಗೊಂಡ್ರೆ ಅದ್ರ ವ್ಯಾಲ್ಯೂ ಬೇರೆ ಇರುತ್ತೆ. ಡೈಅಟಾಮಿಕ್ ಗ್ಯಾಸ್ ತಗೊಂಡ್ರೆ ಅದ್ರ ವ್ಯಾಲ್ಯೂ ಬೇರೆ ಇರುತ್ತೆ. ಸಿಮಿಲರ್ಲಿ ಪಾಲಿ ಅಟಾಮಿಕ್ ಗ್ಯಾಸ್. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಈ ಗಾಮಾವನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಮೋನೋ ಅಟಾಮಿಕ್ ಗ್ಯಾಸ್ಗೆ, ಡೈಅಟಾಮಿಕ್ ಗ್ಯಾಸ್ಗೆ, ಟ್ರೈಅಟಾಮಿಕ್ ಗ್ಯಾಸ್ಗೆ ಇದ್ರ ವ್ಯಾಲ್ಯೂ ಏನಾಗುತ್ತೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಬಟ್ ಅದರ್ವೈಸ್ how to calculate frequency of oscillation of this thermodynamic system, that is given by the simple equation where K is force constant given by the simple equation. ಸೊ ನಿಮಗೆ ಪ್ರೆಷರ್, ಏರಿಯಾ ಆಫ್ ದ ಪಿಸ್ಟನ್ ಮತ್ತೆ ಇನಿಷಿಯಲ್ ವಾಲ್ಯೂಮ್ ಗೊತ್ತಿದ್ರೆ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ ಬಹಳ ಸುಲಭವಾಗಿ ಕ್ಯಾಲ್ಕುಲೇಟ್ ಮಾಡಬಹುದು.